ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನ್ಯಾ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳೇ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕನ್ಯಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಡೆಸ್ಪಿರೇಷನ್ಸ್ ಫೀಲಿಂಗ್ ಇದೆ. ಲೈಫಲ್ಲಿ ಏನೂ ಚಾಯ್ಸಸ್ ಇಲ್ಲ, ಆಪ್ಷನ್ಸ್ ಇಲ್ಲ. ನಾನು ಸರಿಯಾಗಿರೋ ಡಿಸಿಷನ್ ತೊಗೋತಾ ಇಲ್ಲ, ನಾನು ಸರಿಯಾಗಿರೋ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸ್ಬೋದು. ಟೂ ಮಚ್ ಇನ್ ಹೆಡ್ ಅಂತ ಹೇಳ್ತೀನಿ. ಬಿ ಕೇರ್ಫುಲ್ ಆಫ್ ಹೆಲ್ತ್ ಅಂತ ಹೇಳ್ತೀವಿ. 5 ಆಫ್ ಪೆಂಟಿಕಲ್ಸ್ ಜೊತೆ ಹೈಯರ್ ಪೆಂಟ್ ಕಾರ್ಡ್ ಬಂದಾಗ ಯು ಅಬೌಟ್ ಟು ಮ್ಯಾರಿ ಸಮ್ವನ್ ಅಂತ ಹೇಳುತ್ತೆ. ಹೂ ಹ್ಯಾಡ್ ಮನಿ. ಸೊ ಬೇರೆ ಆಪ್ಷನ್ಸ್ ಇಲ್ಲ. ಐ ಡೋಂಟ್ ನೋ, ಈ ಥರ ಹೇಳ್ತಾ ಇದ್ದೀನಿ. ಕಾರ್ಡಲ್ಲಿ ಇರೋದನ್ನು ನಾನು ಇರೋ ಹಾಗೆ ಹೇಳಬೇಕು, ಚೇಂಜ್ ಮಾಡೋಕ್ಕಾಗಲ್ಲ. ಓನ್ಲಿ ಬಿಕಾಸ್ ಆಫ್ ಹಣಕ್ಕೋಸ್ಕರ ನೀವು ಮದುವೆ ಆಗ್ತಾಯಿದ್ದೀರ ಅಥವಾ ನಿಮ್ಮನ್ನು ಯಾರಾದರೂ ಮದುವೆ ಆಗ್ತಾ ಇರ್ಬೋದು. ಇಫ್ ಐ ಡೋಂಟ್ ನೋ, ಕೆಲವೊಮ್ಮೆ ಹಣನೂ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಥರ್ಡ್ ಕಾರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಐ ಡೋಂಟ್ ನೋ. ಫೋರ್ತ್ ನನಗೆ ಸನ್ ಕಾರ್ಡ್ ಬಂದಿದೆ. ಲಿಬ್ರೇಷನ್, ಸೆಟ್ಟಿಂಗ್ ಫ್ರೀ ಫ್ರಾಮ್ ಏನೋ ಗೊತ್ತಿಲ್ಲ. ನೀವು ಹಣಕ್ಕೋಸ್ಕರ ಯಾರನ್ನಾದರೂ ಮದುವೆ ಆಗಿದ್ದೀರಾ, ಬಟ್ ಇವಾಗ ನಿಮಗೆ ಫ್ರೀಡಮ್ ಬೇಕಾಗಿದೆ, ಇದರಿಂದ ಹೊರಗಡೆ ಬರಬೇಕಾಗಿದೆ. ಯು ಡೋಂಟ್ ವಾಂಟ್ ಟು ಸ್ಟೇ ದೇರ್ ಅಂತ ಅನಿಸುತ್ತೆ. ಅಲ್ಲಿರೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಯು ಮೀಟಿಂಗ್ ಸಮ್ವನ್ ಅಂತ ಅನಿಸುತ್ತೆ. ಐ ಡೋಂಟ್ ನೋ, ಫಾರಿನ್ ಲ್ಯಾಂಡ್ ಆಗಿರ್ಬೋದು ಅದು. ಇನ್ ಕೇಸ್ ನೀವು ಫಾರಿನ್ ಲ್ಯಾಂಡಲ್ಲಿರ್ಬೋದು, ಅಥವಾ ಇವ್ರನ್ನ ಬಿಟ್ಬಿಟ್ಟು ಫಾರಿನ್ ಲ್ಯಾಂಡ್ಗೆ ಹೋಗಿ ಯಾರ ಜೊತೆನೋ ಸೆಟಲ್ ಆಗೋ ಪ್ಲ್ಯಾನ್ ಇರ್ಬೋದು ನಿಮ್ಮದು. ಅದರ್ ಪರ್ಸನ್ನು. ಕ್ರಾಸ್ ವಾಚರ್ಸ್, ಕೇರ್ಫುಲ್ಲಾಗಿರಿ. ಕನ್ಯಾ ರಾಶಿಯವರು ನೀವು ಕೇರ್ಫುಲ್ಲಾಗಿರಿ ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದರೆ. ಸ್ಟಾರ್ಟಿಂಗೇ ನ್ಯೂ ಲೈಫ್ ಅವರೇ ನ್ಯೂ ಬಿಸ್ನೆಸ್ ಅಂತ ಅನಿಸುತ್ತೆ. 6 ನನಗೆ ಹ್ಯಾಂಗ್ಮ್ಯಾನ್ ಬಂದಿದೆ. 7th ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ. ಐ ಡೋಂಟ್ ನೋ, ನಿಮ್ಮ ಹತ್ರ ಇರೋ ದುಡ್ಡನ್ನ ತೊಗೊಂಡು ಯಾರೋ ಯೂಸ್ ಮಾಡಿಕೊಂಡು, ನಿಮ್ಮನ್ನು ಯೂಸ್ ಮಾಡಿಕೊಂಡು, ನಿಮ್ಮನ್ನು ಕೊನೆಯಲ್ಲಿ ನಡು ನೀರಲ್ಲಿ ಕೈ ಬಿಟ್ಟು ಅವ್ರು ಹೊರಟೋಗ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಫ್ರೆಂಡ್ಸ್, ಇದು ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ. ನೆಕ್ಸ್ಟ್ 2 ಆಫ್ ಕಪ್ಸ್ ಬಂದಿದೆ. ಇನ್ನೂ ಕೆಲವ್ರಿಗೆ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರೋ ಟೈಮ್ ಅಂತ ಹೇಳುತ್ತೆ. ಬಟ್ ಸ್ಟಿಲ್ ನೀವು ಯಾರನ್ನ ಇಷ್ಟಪಡ್ತಿದ್ದೀರೋ, ಯಾರನ್ನ ಚೂಸ್ ಮಾಡ್ತಿದ್ದೀರೋ, ಬಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಾರ್ಡ್ ನನಗೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಏನು ಲೀಗಲ್ ಇಶ್ಯೂಸ್ ಏನಾದರೂ ಬರ್ಬೋದು ನಿಮ್ಮಿಬ್ಬರ ಬಗ್ಗೆ ರಿಲೇಷನ್ಶಿಪ್ಪಲ್ಲೇ ಅಂತ ಅನಿಸುತ್ತೆ. ಸಪ್ರೇಷನ್ ಆ್ಯಂಡ್ ಡಿವೋರ್ಸ್ ಕೂಡ ಅದಾಗಿರ್ಬೋದು ಕೆಲವ್ರಿಗೆ, ಎಲ್ರಿಗೂ ಅಲ್ಲ. ನೆಕ್ಸ್ಟ್ ಈಸ್ ವರ್ಲ್ಡ್ ಕಾರ್ಡ್ ಬಂದಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಫಾರಿನ್ ಲ್ಯಾಂಡ್ ಶೋ ಆಗ್ತಾಯಿದೆ ಕಾರ್ಡಲ್ಲಿ ಅಂತ. ಸನ್ ಕಾರ್ಡ್ ಇರೋದ್ರಿಂದ ಲಿಬ್ರೇಷನ್, ವರ್ಲ್ಡ್ ಕಾರ್ಡ್ ಇರೋದ್ರಿಂದ ರಿಲೊಕೇಶನ್. ನೀವು ರಿಲೊಕೇಟ್ ಆಗ್ತಾಯಿದ್ರು ಅಥವಾ ಅದರ್ ಪರ್ಸನ್ ಆಗ್ತಾಯಿದ್ರು. ಯಾರೋ ಎಲ್ಲನೂ ಬಿಟ್ಟು ಎಲ್ಲಿಗೋ ಹೋಗ್ತಾ ಇದ್ದೀರಿ ಅಂತ ನಾನು ಹೇಳ್ಬೋದು. ನೀವು ಲೈಫ್ನ ಸ್ಟಾರ್ಟ್ ಮಾಡೋಕ್ಕೆ, ನೀವು ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ, ಇನ್ ಕೇಸ್ ನೀವು ಸ್ಟೂಡೆಂಟ್ ಆಗಿದ್ದರೆ ಹೈಯರ್ ಸ್ಟಡೀಸ್ಗೂ ಹೋಗ್ತಾ ಇರ್ಬೋದು, ವರ್ಕ್ಗೋಸ್ಕರನೂ ಹೋಗ್ತಾ ಇರ್ಬೋದು. ನೆಕ್ಸ್ಟ್ ಕಾರ್ಡ್ ಈಸ್ 3 ಆಫ್ ಸಾರ್ಡ್ಸ್ ಬಂದಿದೆ. ಲೈಕ್ ಹೆಲ್ತ್ ಇಶ್ಯೂಸ್ನ ಹೇಳ್ತೀನಿ. ಟೂ ಮಚ್ ಆಫ್ ಶುಗರ್ ಅಥವಾ ಟೂ ಮಚ್ ಆಫ್ ಈಟಿಂಗ್. ನೋಡಿ, ಯಾವಾಗಲಾದರೂ ಡಿಪ್ರೆಷನ್, ಸ್ಟ್ರೆಸ್ ಇದ್ದರೆ ನಾವು ತುಂಬ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ ಕೇಸ್ ನೀವು ಡಿಪ್ರೆಷನಲ್ಲಿದ್ದರೆ ಟೇಕ್ ಹೀಲಿಂಗ್ ಅಥವಾ ಕೌನ್ಸ್ಲರ್ ಸಮಥಿಂಗ್. ಯು ಶುಡ್ ವಿಸಿಟ್ ಹಾಸ್ಪಿಟಲ್, ಡಾಕ್ಟರ್ಸ್ ಅಂತ ಹೇಳ್ತೀನಿ. ಅದಕ್ಕೆ ರಿಲೇಟೆಡ್ ಆಗಿರೋ ತುಂಬ ಓವರ್ ಥಿಂಕಿಂಗ್ ಇದೆ. ಬಿಕಾಸ್ ಆಫ್ 4 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. ಈ ಸಿಚುವೇಶನ್ನ ಯಾರಾದರೂ ಅನುಭವಿಸ್ತಾ ಇರ್ಬೋದು, ಅಥವಾ ಮುಂದೆ ನಾನು ಹೇಳಿರೋ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರ್ಬೋದು. ತುಂಬ ನೆಗೆಟಿವ್ ರೀಡಿಂಗ್ ಅಂತ ಅನಿಸಿದ್ರು ಕಾರ್ಡ್ ಯಾರನ್ನು ಬೇಕು, ಯಾವಾಗ ಬೇಕು ಅದಾಗದೆ ಚೂಸ್ ಮಾಡ್ಕೊಳ್ಳುತ್ತೆ. ಐ ಡೋಂಟ್ ಹ್ಯಾವ್ ಆಪ್ಷನ್ಸ್. ಇಲ್ಲದೆ ಇರೋದನ್ನು ನಾನು ಹೇಳೋಕ್ಕಾಗಲ್ಲ. ನಾನು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ನಿಮ್ಗೆ ಒಳ್ಳೆಯದಾಗುತ್ತೆ ಹಾಗೆ ಹಿಂಗೆ ವ್ಯೂಸ್ಗೋಸ್ಕರ ಅದನ್ನು ನಾನು ಯಾವತ್ತೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಲೈಕ್ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಯೂನಿವರ್ಸ್ ಡಿಸೈಡ್ ಮಾಡ್ತಾ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಕೇರ್ಫುಲ್ಲಾಗಿರಿ, ಮೆಡಿಟೇಟ್ ಮಾಡಿ ಕಾಮಾಗಿರೋಕ್ಕೆ ಟ್ರೈ ಮಾಡಿ. ತುಂಬ ಇದೆ ರೀಡಿಂಗಲ್ಲಿ. ಐ ಡೋಂಟ್ ಎಕ್ಸ್ಪ್ಲೇನ್ ದ್ಯಾಟ್. ಅಂದರೆ ಓಪನ್ ಚಾನಲ್ನಲ್ಲಿ ನಾನು ಹೇಳೋಕ್ಕಾಗಲ್ಲ. ಅದು ನಾನು ಲಿಮಿಟೆಡ್ ಯಾವುದನ್ನು ಹೇಳಬೇಕು, ಏನನ್ನು ನಿಮಗೆ ಕನ್ವೆ ಮಾಡಬೇಕು
ಅದನ್ನು ನನ್ನ ಮಟ್ಟಿಗೆ ನಾನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.